ಹೈದರಾಬಾದ್ ಕರ್ನಾಟಕ ಈ ನಮ್ಮ 47 ಏನು ತಾಲೂಕುಗಳಿವೆ, 7 ಜಿಲ್ಲೆಗಳು. ಈ ಒಂದು ಜಿಲ್ಲೆಗಳೆಲ್ಲ ಪರಿಸ್ಥಿತಿ ಒಂದೇ ಉದಾಹರಣೆ ಹೇಳಿ ನಾನು ಪ್ರಾರಂಭ ಮಾಡ್ತೀನಿ. ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ಆ ಕಡೆ ಭಾಗದಲ್ಲಿ ಬೆಂಗಳೂರು, ಮೈಸೂರು, ಚಿಕ್ಕಮಗಳೂರು, ಮಂಗಳೂರು ಯೂನಿವರ್ಸಿಟಿಗಳು ಎಲ್ಲ ಇದ್ದರೂ ಕೂಡ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಹೈಸ್ಕೂಲು. ಅಲ್ಲಿರ್ತಕ್ಕಂಥ ಈ ಸದನದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೀರೇಂದ್ರ ಪಾಟೀಲ್ರು, ಧರ್ಮಸಿಂಗ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಶರಣಬಸಪ್ಪ ಅಪ್ಪ ಇವರೆಲ್ಲ ಹೈದರಾಬಾದ್ ಮತ್ತು ಹುಬ್ಳಿಗೆ ಹೋಗಿ ಓದಿ ಬಂತಕ್ಕಂಥ ಪರಿಸ್ಥಿತಿ. ಇವತ್ತು ಕೂಡ ಇನ್ನೂ ಹೆಚ್ಚಿನ ಮಟ್ಟಿಗೆ ನಮ್ಮ ಸುಧಾರಣೆ ಆಗಬೇಕಾಗಿದೆ. ಶಿಕ್ಷಕರ ಕೊರತೆ ಇದೆ, ಶಾಲೆಗಳ ಕೊರತೆ ಇದೆ. ಇವೆಲ್ಲವನ್ನ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಮೊದಲನೇದಾಗಿ ಕುಡಿಯುವ ನೀರಿನ ಸಂಬಂಧ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಬಂದಾಗಿನಿಂದ ಹೇಳ್ತೀನಿ, ಇವತ್ತು ಕೂಡ ಹೇಳಿದ್ದೀನಿ, ಹೋದ ಸಲ ಸದನದಲ್ಲಿ ಕೂಡ ನಾನು ಹೇಳಿದ್ದೀನಿ. ನಮ್ಮಲ್ಲಿ ಇರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆ ನನ್ನ ಮತಕ್ಷೇತ್ರಕ್ಕೆ ನೀರು ಬರ್ತಕ್ಕಂಥದ್ದು ಭೀಮಾ ನದಿಯಿಂದ. ಭೀಮಾ ನದಿ ಕೆಳಗಡೆ ನಮ್ಮ ಹೈದರಾಬಾದ್ ಕರ್ನಾಟಕ ಅಷ್ಟೇ ಅಲ್ಲ, ಬಿಜಾಪುರದ ಕೆಲವು ಹಳ್ಳಿಗಳು, ತಾಲೂಕುಗಳು ಕೂಡ ಆ ಭೀಮಾ ನದಿ ಕೆಳಗಡೆ ಬರ್ತವೆ. ಭೀಮಾ ನದಿ ಹಿಂಡಿನಿಂದ ಪ್ರಾರಂಭವಾಗಿ ಸೋಲಾಪುರದಿಂದ ನಮ್ಮ ಯಾದಗಿರಿಗೆ ಕೊನೆ ರಾಯಚೂರುವರೆಗೂ ಕೂಡ ಬರ್ತದೆ. ಸನ್ಮಾನ್ಯ ಅಧ್ಯಕ್ಷರು, ಅದೇನಾಗಿದೆ ಅಂದ್ರೆ ಭೀಮಾ ನದಿಯನ್ನ ನಮ್ಮ ಮಹಾರಾಷ್ಟ್ರದವರು ಶೀನಾ ನದಿಗೆ ಡೈವರ್ಟ್ ಮಾಡಿದ್ದಾರೆ. ಭೀಮಾ ನದಿಗೆ ಸತ್ಯದ ನೀರು ಬರ್ತಾ ಇಲ್ಲ. ಅದಕ್ಕೆ ಭೀಮಾ ನದಿಗೆ ಒಂದು ಹನಿ ಕೂಡ ನೀರು ಬರ್ತಾ ಇಲ್ಲ. ಭೀಮಾ ನದಿಗೆ ಇರ್ತಕ್ಕಂಥ ನೀರು ಆಲ್ಮಟ್ಟಿ ಡ್ಯಾಮ್ನಿಂದ, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ನಿಂದ, JBC ಜೇವರ್ಗಿ ಬ್ರಾಂಚ್ ಕೆನಾಲ್, SBC ಶಾಪುರ್ ಬ್ರಾಂಚ್ ಕೆನಾಲ್, MBC ಮುಧೋಳ ಬ್ರಾಂಚ್ ಕೆನಾಲ್, IBC ಇಂಡಿ ಬ್ರಾಂಚ್ ಕೆನಾಲ್, ಇವೆಲ್ಲ ಕೆನಾಲ್ಗಳಿಗೆ ಹರಿಬಿಟ್ಟ ನೀರು ಎಲ್ಲ ರೈತರು ತೆಗೆದುಕೊಂಡು ಕವಳಿ, ಗದ್ದಿ, ಬೇರೆ ಗೊಬ್ಬರ, ಕ್ರಿಮಿನಾಶಕ ಔಷಧ ಎಲ್ಲವನ್ನ ಸಿಂಪಡಣೆ ಮಾಡಿರ್ತಕ್ಕಂಥ ನೀರು ಆ ವೇಸ್ಟ್ ವಾಟರ್ ಬಂದು ಭೀಮಾ ನದಿಗೆ ಬರ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಅದನ್ನ ಸ್ನಾನ ಮಾಡಿದ್ರೆ ಮೈಯೆಲ್ಲ ಉರಿತದೆ. ಅಂತ ಒಂದು ಪರಿಸ್ಥಿತಿ ಭೀಮಾ ನದಿ ನೀರು. ಅದನ್ನೇ ಆ ಭಾಗದ ಎಲ್ಲ ತಾಲೂಕುಗಳ ಹಳ್ಳಿಗಳಿಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ. ನನ್ನ ಮತಕ್ಷೇತ್ರ ಕೂಡ ಅದೇ ನೀರು ಕುಡಿತಾರೆ. ಆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಡ್ರೈನೇಜ್ ವಾಟರ್ ಕೂಡ ನಮಗೆ ನೀರು ಸಪ್ಲೈ ಆಗ್ತಕ್ಕಂಥ ಬ್ಯಾರೇಜ್ ಮೇಲ್ಗಡೆ ಸೇರ್ತದೆ. ಭೀಮಾ ನದಿಗೆ ಬರ್ತಕ್ಕಂಥ ಅಪ್ಪರ್ ಕೃಷ್ಣಾ ವೇಸ್ಟ್ ವಾಟರ್ ಕೂಡ ಮೊದಲೇ ಗಲೀಜಿರ್ತದೆ. ಇದನ್ನ ಸೇರಿ ಅದನ್ನೇ ಏನಪ್ಪಾ ಅಂದ್ರೆ ಹೊಳ್ಳೆ ಕುಡಿಲಿಕ್ಕೆ ಪರಿಸ್ಥಿತಿ ಇದೆ. ದಯಮಾಡಿ ನಾನು ಅಷ್ಟೇ ಹೇಳ್ತಕ್ಕಂಥದ್ದು, ಸರ್ಕಾರದ ಮನವಿ ಮಾಡ್ತಕ್ಕಂಥೇನೆಂದ್ರೆ, ನೀವು ಮಹಾರಾಷ್ಟ್ರದವರು ಏನು ಶೀನಾ ನದಿಗೆ ಡೈವರ್ಟ್ ಮಾಡಿದ್ರೆ ಭೀಮಾ ನದಿ, ನೀವು ಸೆಂಟ್ರಲ್ ವಾಟರ್ ರಿಸೋರ್ಸ್ನವರು ಅದ್ರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಯಾಕೆ ಸರ್ಕಾರ ಅದರ ಮೇಲೆ ಒಂದು ಹೈಕೋರ್ಟ್ಗೆ ಏನಪ್ಪ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ನೀರಿನ ಪಾಲನ್ನ ನಾವು ತೆಗೆದುಕೊಂಡ್ರೆ ಒಂದು ಶುದ್ಧವಾದಂತ ಕುಡಿಯುವ ನೀರು ಬರ್ತದೆ. ಅಧ್ಯಕ್ಷರೇ, ಇಲ್ಲೇ ಹೋದ್ರೆ ನಮ್ಮ ಈ ಭಾಗಕ್ಕೆ ಶಾಶ್ವತವಾದಂತ ಕುಡಿಯುವ ನೀರು ಸಿಗಲು ಸಾಧ್ಯನೇ ಇದೆ. ಅದೇ ಹೊಲಸು ಗಟಾರ್ ನೀರು ಕುಡಿಬೇಕಾಗ್ತದೆ. ನಮ್ಮ ಆರೋಗ್ಯ ಹದಿಗೆಡುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ಬಹಳ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ಸರ್ಕಾರಕ್ಕೆ. ಯಾವುದೇ ಸರ್ಕಾರಗಳು ಬಂದು ಹೋದ್ರೂ ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಕಾವೇರಿ ವಾಟರ್ ಬಗ್ಗೆ ಸಾಕಷ್ಟು ಸಮಸ್ಯೆ ಆಗ್ತದೆ, ಪಾದಯಾತ್ರೆ ಆಗ್ತದೆ, ಕೋರ್ಟ್ಗೆ ಹೋಗ್ತೀರಿ. ಭೀಮಾ ನದಿ ಬಗ್ಗೆ ಕೂಡ ಮಹಾರಾಷ್ಟ್ರದವ್ರ ಜೊತೆ ಮಾತನಾಡಿ ಇಲ್ಲೇ ಹೋದ್ರೆ ಸೆಂಟ್ರಲ್ನಲ್ಲಿ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ನೀರಿನ ಹಕ್ಕನ್ನ ತೆಗೆದುಕೊಂಡು ಕೊಡ್ಬೇಕಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಇವತ್ತು ನನ್ನ ಮತಕ್ಷೇತ್ರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟಿದೆ ಅಧ್ಯಕ್ಷರೇ. ಅದನ್ನ ಶಾಶ್ವತವಾಗಿ ನಾವೇನಾದ್ರೂ ಬಗೆಹರಿಸಬೇಕಂದ್ರೆ, ಒಂದು ಕೆರೆ ಇದೆ, ಬೋಸ್ಗಾ ಕೆರೆ, ಅದನ್ನೇ ಇಡೀ ಗುಲ್ಬರ್ಗಿಗೆ ಸಪ್ಲೈ ಮಾಡ್ತಿತ್ತು. ಅಂತ ಇನ್ನೂ 3-4 ಕಡೆ ಏನಪ್ಪ ಅಂದ್ರೆ ನಾವು ಲ್ಯಾಂಡ್ ಅಕ್ವೈರ್ ಮಾಡಿಕೊಂಡು ಕೆರೆಗಳನ್ನ ಕಟ್ಟಿದ್ರೆ ವಾಟರ್ ಲೆವೆಲ್ ಜಾಸ್ತಿ ಆಗಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತದೆ. ಹೋದ ಸಲ ನಮ್ಮಲ್ಲಿ ಬಹಳಷ್ಟು ತೊಂದರೆ ಆಯಿತು ಸನ್ಮಾನ್ಯ ಅಧ್ಯಕ್ಷರೇ. ಮಳೆ ಇರಲಿಲ್ಲ, ಕುಡಿಯುವ ನೀರಿಗೆ ಏನಪ್ಪ ಅಂದ್ರೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡತಕ್ಕಂಥ ಇಂಥ ಒಂದು ಪರಿಸ್ಥಿತಿ. ಇವತ್ತು ಪುಣ್ಯಾತ್ಮರಾದ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ವತಿಯಿಂದ ಇವತ್ತು 5,000 ಕೋಟಿ ರೂಪಾಯಿ ಬರ್ತದೆ. ದಿವಂಗತ ಧರ್ಮಸಿಂಗ್ ಅವರು ಮತ್ತು ಆ ಭಾಗದ ಹೋರಾಟದ ಫಲವಾಗಿ 371 ಬಂದಾಗ ಆ ಹಣ ಬರ್ತಾ ಇದೆ. ಅದನ್ನ ಸರಿಯಾಗಿ ಸದುಪಯೋಗ ಆಗ್ಬೇಕು. ಮಾನಪ್ಪವರು ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಇವತ್ತು ಹಣ ದುರುಪಯೋಗ ಆಗಬಾರ್ದು. ನಮ್ಮ ಪರಿಸ್ಥಿತಿ ಏನಾಗಿದೆ ಅಧ್ಯಕ್ಷರೇ ಅಂದ್ರೆ, ನಂಜುಂಡಪ್ಪ ಅವರು ಹಾಗೆ ವರದಿ ಕೊಟ್ಟಿದ್ರು. ಎಲ್ಲೆಲ್ಲ ಏನಪ್ಪ ಅಂದ್ರೆ ಸಿಟಿಯಲ್ಲಿ ಇರ್ತಕ್ಕಂಥ ನಾವೆಲ್ಲ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಇರ್ತಕ್ಕಂಥವ್ರಿಗೆ ಕೇವಲ ನಮಗೆ 10 ಕೋಟಿ ಬರ್ತದೆ ಅಧ್ಯಕ್ಷರೇ. ಇನ್ನು ಎಲ್ಲ ತಾಲೂಕುಗಳಿಗೆ 100 ಕೋಟಿ 110 ಕೋಟಿ ಹೋಗ್ತದೆ. ನಮ್ಮಲ್ಲಿ ಕೂಡ ಏನಪ್ಪ ಅಂದ್ರೆ ಈ ಸಲ ಹೋದ ಸಲ ಮಳೆಯಿಂದ ರಸ್ತೆಗಳು ಹದಗೆಟ್ಟು, ಶಾಲೆಗಳಿಲ್ಲ, ಕುಡಿಯುವ ನೀರಿನ ಸಮಸ್ಯೆ ಇದೆ. 9-10 ಕೋಟಿ ರೂಪಾಯಿ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಧ್ಯಕ್ಷರೇ ಒಂದು ವರ್ಷಕ್ಕೆ? ಇದು ಏನಾದ್ರೂ ಏನಪ್ಪಾ ಅಂದ್ರೆ ಬದಲಾವಣೆ ಮಾಡಿ ಹೊಸ ಒಂದು ಏನಪ್ಪಾ ಅಂದ್ರೆ ನೇಮಕ ಮಾಡಿದ್ರೆ ಅದನ್ನ ತೀವ್ರಗತಿಯಲ್ಲಿ ಜಾರಿಗೆ ತಂದು ನಮಗೂ ಕೂಡ ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲಂಬ್ರವು ಪಾಟೀಲ್ ಅವರು ಅವ್ರ ಕ್ಷೇತ್ರ ಇರ್ತಕ್ಕಂಥ ಕಲಬುರಗಿ ದಕ್ಷಿಣ ಕ್ಷೇತ್ರ
ಅಲ್ಲಿ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅವ್ರದ್ದು ಸಿಸಿಡಿ ಇಂಡೆಕ್ಸ್ ಪ್ರಕಾರ ಅವ್ರಿಗೆ ಬರ್ತಕ್ಕಂತ ಹಣ ಬಹಳ ಕಡಿಮೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಅವರು ಹಿಂದಿನ ಈ ಒಂದು ಅಧಿವೇಶನದಲ್ಲಿ ಬೆಲ್ಗಾಮಲ್ಲೇ ಹೇಳಿದ್ರು, ಡಾಕ್ಟರ್ ಎಂ ಗೋವಿಂದಪ್ಪ ಅವರ ಒಂದು ವರದಿ ಪ್ರಕಾರ ಅದು ನಡೀತಾ ಇದೆ, ಎಲ್ಲ ಕಡೆ ಹೋಗಿ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಸಿಸಿಡಿಐ ಪ್ರಕಾರ ಅವ್ರಿಗೆ ಬರ್ತಕ್ಕಂತ ಒಂದು ಕಡಿಮೆ ಹಣ ಏನ್ ಬರ್ತಾ ಇದೆ, ಬಹುಶಃ ಮುಂದಿನ ವರ್ಷ ಸ್ವಲ್ಪ ಹೆಚ್ಚಿನ ಒಂದು ಅನುದಾನ ಬರ್ಬೋದಂತ ಅನ್ಸ್ತದೆ. ಅಧ್ಯಕ್ಷರೇ, ಅದು ಬರೀ ರಾಯಚೂರು ಮಾತ್ರ ಅಲ್ಲ, ಸಾರಿ ಗುಲ್ಬರ್ಗ ಮಾತ್ರ ಅಲ್ಲ ಅಧ್ಯಕ್ಷರೇ, ಎಲ್ಲಾ ಜಿಲ್ಲೆಗಳಲ್ಲಿ ಅಧ್ಯಕ್ಷರೇ, ಅದು ಬರೀ ಗುಲ್ಬರ್ಗ ಮಾತ್ರ ಅಲ್ಲ ಸರ್, ಎಲ್ಲ ಸಿಟಿಗಳಿಗೆ, ರಾಯಚೂರು ಅಷ್ಟೇ ಅಲ್ಲ ಸರ್, ಅದು ಗುಲ್ಬರ್ಗ ಮಾತ್ರ ಅಲ್ಲ, ಎಲ್ಲಾ ಸಿಟಿಗಳಿಗೂ ಎಲ್ಲ ಕಡೆ ಸರ್ ಒಂದ್ ನಿಮಿಷ ಆಕ್ಟ್ ಮಾಡಕ್ಕೆ ಏನಿದೆ, ಒಂದು ಜಿಲ್ಲಾ ಕೇಂದ್ರಕ್ಕ ಒಂದು ದೊಡ್ಡ ಪ್ರಾಜೆಕ್ಟ್ಸ್ ಕೊಡ್ಬೇಕಂತ ಇದೆ, ಅದು ಯಾರು ಫಾಲೋ ಮಾಡ್ತಾ ಇಲ್ಲ ಸರ್. ನೀವು ಇನ್ಚಾರ್ಜ್ ಮಂತ್ರಿಗಳಿಗೆ ನೀವು ಪವರ್ಸ್ ಕೊಟ್ಟಿದ್ದೀರಿ, ಎಲ್ಲ ಕಡೆ ಕೇಂದ್ರಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟ್ ಕೊಡಬೇಕು ಅಂತ ಮ್ಯಾಕ್ರೋದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರೇ ಇಲ್ಲಿ ಕೇಳಿ ಉತ್ತರ ಕರ್ನಾಟಕ ನೀವು ಈಗ ನೀವು ಉತ್ತರ ಕನ್ನಡ ಇಡೀ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಸಂದರ್ಭ ಕಲ್ಯಾಣ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹೌದು, ತಾವು ಅಧ್ಯಕ್ಷರು ಹೌದು. ನೀವೆಲ್ಲ ಉತ್ತರ ಶಾಸಕರಿಂದ ಕಲ್ಯಾಣ ಕರ್ನಾಟಕ ಶಾಸಕರು ನಿಮ್ಗೊಂದು ಬೋರ್ಡ್ ಇದೆ. ಈ ಬೋರ್ಡ್ ನಿಮಗೆ ತಿಂಗಳಿಗೆ ಒಂದು ಮೀಟಿಂಗ್ ಇದೆ. ಈ ಮೀಟಿಂಗ್ ನಿಮ್ಗೆ ಏನ್ ಕೂಡ ಅಲ್ಲಿ ಚರ್ಚೆ ಮಾಡಬಹುದು. ಇಲ್ಲಿ ನೀವು ಸದಸ್ಯರೇ ಬೋರ್ಡ್ ಅಲ್ಲಿ ಸದಸ್ಯರಲ್ಲಿ ಮಾತಾಡುದು, ನೀವು ಅಧ್ಯಕ್ಷರಲ್ಲಿ ಮತ್ತೆ ನಿಮಗೆ ಬೋರ್ಡ್ ಮೀಟಿಂಗ್ ಹಾಕಿ ಅಲ್ಲಿ ಇಲ್ಲಿ ಉತ್ತರ ಕರ್ನಾಟಕ ಅಧ್ಯಕ್ಷರೇ ಒಬ್ಬರು ಮಾತಾಡಿದ್ರೆ ಆ ಬೋರ್ಡ್ ಮೆಂಬರ್ಸ್ ಆಗಿ ಎಲ್ಲಾ ಪಾರ್ಟಿಯನ್ನ ಅಪಾಯಿಂಟ್ ಮಾಡಬೇಕಾಗಿತ್ತು. ಸುಮ್ಮನೆ ಕೂತ್ಕೊ ಈ ಸರ್ಕಾರ ಬಂದ್ಮೇಲೆ ದಯಮಾಡಿ ಮಾಡಿದ್ದಾರೆ ಸರ್ ಡೈರೆಕ್ಟರ್ ಆಗಿ. ದಯಮಾಡಿ ಸರ್ಕಾರ ನಾನು ಆಗ್ರಹ ಮಾಡ್ತೇನೆ, ಎಲ್ಲಾ ಪಾರ್ಟಿಯವರು ಇರ್ಬೇಕಾಗಿತ್ತು ಸರ್. ಎರಡು ಟರ್ಮ್ ಅಲ್ಲಿ ಎಲ್ಲಾ ಪಾರ್ಟಿಯವರು ಮೆಂಬರ್ಸ್ ಆಗಿದ್ರು ಬೋರ್ಡ್ಗೆ. ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಬಂದಂತ ಆರ್ಡರ್ ಅಲ್ಲಿ ಬರೀ ಕಾಂಗ್ರೆಸ್ ಅವರು ಮಾಡಿದರೆ ದಯಮಾಡಿ ನಾನು ಕೈ ಮುಗಿತಾ ಇರ್ತೇನೆ. ಅಲ್ಲಿ ಎಲ್ತಿ ಡಿಸ್ಕಷನ್ ಆಗಬೇಕು, ಹೆಲ್ತಿಯಾಗಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಅಪೋಸಿಷನ್ ಇದ್ರೆ ಮಾತ್ರ ಸ್ವಲ್ಪ ಡಿಸ್ಕಷನ್ ಆಗಿ ಏನಾದ್ರೂ ಕಾರ್ಯರೂಪಕ್ಕೆ ಬರ್ತದೆ. ದಯಮಾಡಿ ಅದನ್ನ ನಾನು ಕಾನೂನು ಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹ ಮಾಡ್ತೇನೆ, ದಯಮಾಡಿ ಬೇರೆ ಪಾರ್ಟಿಯವ್ರನ್ನು ತಾವು ಸೇರಿಸ್ಕೋಬೇಕಂತ ಆಗ್ರಹ ಮಾಡಿ. ಅಲಂ ಪ್ರಭು, ಇದು ಯಾಕೆ ಹೊಸ ಪದ್ಧತಿ? ಎಷ್ಟು ಮಾತಾಡ್ತಾ ಇದ್ದೀರಲ್ಲ, ಎಲ್ಲ ಪಾರ್ಟಿ ಸದಸ್ಯಗಳನ್ನ ಒಳಗೊಂಡು ಕೂತ್ಕೊಳ್ಳ ಕೇಳ್ರಿ. ಆಯ್ತು, ಹೇಳಿದ್ದಾನೆ ಮತ್ತೆ ಯಾಕೆ ಹೇಳ್ತೀರಿ? ಅವ್ರು ಹೇಳಿದಲ್ಲ ವಿಚಾರವನ್ನು, ಅದನ್ನೇ ಯಾಕೆ? ಆಯ್ತು, ನನಗೆ ಈಗ ಮಾಡ್ಲಿಕ್ಕೆ ಅಧ್ಯಕ್ಷರೇ ನೀವು ಮತ್ತೆ ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು ಇಷ್ಟೇ. ನನ್ನ ಕ್ಷೇತ್ರಕ್ಕೆ ಕಡಿಮೆ ಬರ್ತಾ ಇದೆ, ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ನಡೆದಿದೆ, ತೀವ್ರಗತಿಯಲ್ಲಿ ಆಗಲ್ಲ ಅಂತ ಒತ್ತಾಯಿಸ್ತೀನಿ ನಾನು. ಆಯ್ತು, ಮುಂದೆ ಹೋಗಿ. ಆಯ್ತು, ಈ ನಮ್ಮ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅಷ್ಟೇ, ಅದ್ರ ಜೊತೆಗೆ ವಿದ್ಯುತ್ ಶಕ್ತಿ ಬಹಳ ಅವಶ್ಯಕತೆ ಇದೆ. ಭೀಮಾ ನದಿ ಮೇಲೆ ಪಂಪ್ಸೆಟ್ಗಳಿವೆ, ರೈತರು ತಮ್ಮ ಹೊಲಗಳಿಗೆ ಪಂಪ್ಸೆಟ್ಗಳು ಕರೆಂಟ್ ಬೇಕಾಗ್ತದೆ. ಅಧ್ಯಕ್ಷರೇ, ತಾವು ನಂಬಲಿಕ್ಕಾಗಲಿಕ್ಕಿಲ್ಲ, 28 ಹಳ್ಳಿಗಳು ನನಗೆ ಬರ್ತವೆ ನಮ್ಮ ಮತಕ್ಷೇತ್ರದಲ್ಲಿ. ಒಂದು ಏನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿ ಇದು ಇಲ್ಲ ನಮ್ಮಲ್ಲಿ. 33 ಆಗಲಿ 100 ಆಗಲಿ ಯಾವುದು ಏನಪ್ಪಾ ಅಂದ್ರೆ ಇವತ್ತು ಸ್ಟೇಷನ್ಗಳಿಲ್ಲ. ನಾನು ಬಹಳಷ್ಟು ಸಲ ಒತ್ತಾಯ ಮಾಡಿದ್ದೇನೆ, ನಮ್ಮಲ್ಲಿ ಪಟ್ಟಣ ಅಂತೇಳಿ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಸ್ಟೇಷನ್ ಆಗ್ಲೇಬೇಕಂತಕ್ಕಂಥ ಒತ್ತಾಯ ಇದೆ. ಅದರಿಂದ 2 ಸ್ಟೇಷನ್ಗಳು ಬಹಳ ಅವಶ್ಯಕತೆ ಇದೆ. ಅದರಿಂದ ರೈತರಿಗೆ ಕೂಡ ಸುಮಾರು 10 ಗಂಟೆ ವಿದ್ಯುತ್ ಶಕ್ತಿ ಒದಗಿಸ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, 2ನೇ ಸಲ ನಾನು ಹೇಳ್ತೀನಿ ಸಾರಿಗೆ ಬಗ್ಗೆ. ಈ ಕಲಬುರಗಿ ನಗರದ ಇಷ್ಟು ಜನದಟ್ಟಣೆ ಪ್ರದೇಶ ಇದೆ ಸನ್ಮಾನ್ಯ ಅಧ್ಯಕ್ಷರೇ, ಸಾರಿಗೆ ಸಮಸ್ಯೆ ಬಹಳಷ್ಟಿದೆ. ಜನರು ಹೊರಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಜನದಟ್ಟಣೆ ಬಹಳಷ್ಟು ಆಗಿದೆ. ಆದ ಕಾರಣ ಅಲ್ಲಿ 4 ಕಡೆ ಒಂದು ಬಸ್ ಸ್ಟೇಷನ್ಗಳ ಆದ್ರೆ ಏನಪ್ಪಾ ಅಂದ್ರೆ ಅಲ್ಲಿ 4 ಕಡೆ ಬೇರೆ ಬೇರೆ ಭಾಗದಿಂದ ಬೆಂಗಳೂರು ಹೋಗ್ತಕ್ಕಂಥದ್ದು, ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಅಲ್ಲಿ ತೆಗೆದುಕೊಂಡು ಸರ್ಕಾರ ಕೂಡಲೇ ತೆಗೆದುಕೊಂಡು ಅಲ್ಲಿ ಮಾಡಬೇಕು. ಸೇಡಂ ಭಾಗದಲ್ಲಿ ಯೂನಿವರ್ಸಿಟಿಯಲ್ಲಿ ಲ್ಯಾಂಡ್ ಇದೆ,
ಅಲ್ಲಿ ಲ್ಯಾಂಡ್ ತೆಗೆದುಕೊಂಡು ಸಾರಿಗೆ ವ್ಯವಸ್ಥೆ ಮಾಡಿ ಆ ಕಡೆ ಹೋಗಬೇಕು. ಹುಮ್ನಾಬಾದ್ ರೋಡಿನಲ್ಲಿ ಕೂಡ ಡೈರಿ ಫಾರ್ಮ್ನ ಲ್ಯಾಂಡ್ ಇದೆ, ಅಲ್ಲಿಂದ ಹೋಗ್ತಕ್ಕಂಥದ್ದು ಆಗ್ಬೇಕು. ಇನ್ನೊಂದು ಅಫ್ಜಲ್ಪುರ್ ಮತ್ತು ಆಳಂದ ಭಾಗಕ್ಕೆ ಅಲ್ಲಿನೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಅದನ್ನು ತೆಗೆದುಕೊಂಡು ಅಲ್ಲಿ ಏನಪ್ಪಾ ಅಂದ್ರೆ ಬಸ್ ಸ್ಟ್ಯಾಂಡ್ಗಳನ್ನ ಮಾಡಿ ಅದ್ರ ಮೂಲಕ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಮಾಡಿ ಹೋದ್ರೆ ಸಾರಿಗೆ ವ್ಯವಸ್ಥೆ ಆಗ್ತದೆ. ಇನ್ನು ನಮ್ಮ ಒಳಚರಂಡಿಗಳ ವ್ಯವಸ್ಥೆ ಸನ್ಮಾನ್ಯ ಅಧ್ಯಕ್ಷರೇ, 40 ವರ್ಷಗಳ ಹಿಂದೆ 50 ವರ್ಷಗಳ ಹಿಂದೆ ಕಲಬುರಗಿ ಜಿಲ್ಲೆ ಸಣ್ಣದಿದ್ದಾಗ ಸಣ್ಣ ಪೈಪ್ಗಳನ್ನು ಹಾಕಿ ಡ್ರೈನೇಜ್ ವಾಟರ್ ಬಿಟ್ಟಿದ್ದಾರೆ. ಇವತ್ತು ಎಲ್ಲಿ ಬೇಕಲ್ಲಿ ಏನಪ್ಪಾ ಅಂದ್ರೆ ಡ್ರೈನೇಜ್ ಹೊಡೆದು ಬಹಳಷ್ಟು ತೊಂದರೆಗಳಾಗಿದೆ. ಸನ್ಮಾನ್ಯ ಮಂತ್ರಿಗಳಿಗೆ ನಾವು ಬಹಳಷ್ಟು ಸಲ ಹೇಳಿದೀವಿ, ಒಂದು 41 ಕೋಟಿ ಪೈಪ್ ಹೊಡೆದದ್ದು ಇಲ್ಲಿ ಮಾತ್ರ ಆಗ್ತದ ಅಲ್ರಿ. ನಮ್ಮ ಸಮಸ್ಯೆ ಡ್ರೈನೇಜ್ ಸಮಸ್ಯೆ ಇದೆ, ಸ್ಕೂಲ್ ಸಮಸ್ಯೆ ಇದೆ, ಇವೆಲ್ಲ ಮಾತಾಡಿ ಒತ್ತು ಕೊಡದೆ ಹೋದ್ರೆ ಕಲಬುರಗಿ ನಗರದಲ್ಲಿ ಬಹಳಷ್ಟು ಗಬ್ಬು ನಾರ್ತಾ ಇದೆ. ಆದ ಕಾರಣ ಅದ್ರ ಬಗ್ಗೆ ಕಸ ವಿಲೇವಾರಿ ಬಗ್ಗೆ ಕೂಡ ಆಗ್ತಕ್ಕಂಥದ್ದು 55 ವಾರ್ಡ್ಗಳಲ್ಲಿ ವಿಲೇವಾರಿ ವೈಜ್ಞಾನಿಕ ನಡೀಬೇಕಾಗಿದೆ. ಇವೆಲ್ಲ ಸಮಸ್ಯೆಗಳ ಬಹಳಷ್ಟು. ಕೆರೆ ತುಂಬುವ ಯೋಜನೆ ಸನ್ಮಾನ್ಯ ಅಧ್ಯಕ್ಷರೇ, ಕೆರೆ ತುಂಬುವ ಯೋಜನೆ ಟೆಂಡರ್ ಆಗಿ 4 ವರ್ಷ ಆಯ್ತು. ಆ 4 ವರ್ಷಗಳಿಂದ ಇಲ್ಲಿಂದ ಬಹಳ ಕುಂಠಿತವಾಗಿ ಸಾಗ್ತಾ ಇದೆ. ಆ ಕೆರೆ ತುಂಬುವ ಯೋಜನೆ ಕೆರೆಗಳು ತುಂಬಿದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಶಿಕ್ಷಕರ ಕೊರತೆ ಇದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಶಿಕ್ಷಕರ ಕೊರತೆಯಿಂದ ಇವತ್ತು ಶಾಲೆಗೆ ಹೋಗದೆ ಉಳಿದಿರ್ತಕ್ಕಂಥ ಜನರು ಬಹಳಷ್ಟು ತೊಂದರೆ ಆಗಿದೆ. 1181 ಶಾಲೆಗಳಲ್ಲಿ ಏಕೋಪಾಧ್ಯಾಯ ಬೋಧನೆ ಇದೆ ಸನ್ಮಾನ್ಯ ಅಧ್ಯಕ್ಷರೇ. ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿದರೆ ಇವತ್ತು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ನಿಂದ ಅವರಿಗೆ ಹೆಚ್ಚಿನ ಪಗಾರ ಕೊಟ್ಟು ಅಥವಾ ನೇಮಕಾತಿ ಮಾಡಿ ಇವತ್ತು ನಮ್ಮ ಭಾಗದಲ್ಲಿ ಯಾವಾಗಲೂ ಕೂಡ ರಿಸಲ್ಟ್ ನೋಡಿದ್ರೆ ಕಲಬುರಗಿ ಯಾದಗಿರಿ ಬಹಳ ಅತಿ ಹಿಂದುಳಿದಿರ್ತಕ್ಕಂಥ ರಿಸಲ್ಟ್ ನಲ್ಲಿ ನಮ್ಮ ಮಕ್ಕಳು ಓದ್ತಾರೆ. ವಿದ್ಯಾವಂತರು ಆಗ್ಬೇಕಾದ್ರೆ ಈ ಹಿಂದುಳಿದ ಭಾಗ ಮುಂದೆ ಬರಬೇಕಾದ್ರೆ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡಬೇಕಾಗ್ತದೆ. ಶಿಕ್ಷಕರ ಕೊರತೆಯನ್ನ ತಕ್ಷಣ ಅಪಾಯಿಂಟ್ಮೆಂಟ್ ಮಾಡಿ ಶಾಲೆ ಬಿಟ್ಟು ಹೊರಗಿನಿರುವ ಸಂಖ್ಯೆ ಹೆಚ್ಚಳ ಆಗ್ತದೆ. ಆದ ಕಾರಣ ಅಪಾಯಿಂಟ್ಮೆಂಟ್ ಮಾಡಬೇಕಂತ ಹೇಳಿ ನಾನು ಕಳಕಳಿ ವಿನಂತಿ ಮಾಡ್ಕೋತೇನೆ. ರಸ್ತೆಗಳಂತೂ ಸಂಪೂರ್ಣ ಹದಗೆಟ್ಟು ಹೋಗಿವೆ ನಮ್ಮಲ್ಲಿ. ಈ ಸಲ ತಾವು ದಯಮಾಡಿ ಈ ಹಣವನ್ನ ಹೆಚ್ಚಿಗೆ ಕೊಟ್ಟು ಈ ಭಾಗದಲ್ಲಿ ಇರ್ತಕ್ಕಂಥ, ಯಾಕಂದ್ರೆ 9 ಕೋಟಿಯಿಂದ ನಾನು ಏನು ಮಾಡ್ಲಿಕ್ಕಾಗೋದಿಲ್ಲ. 23 ವಾರ್ಡ್ಗಳು 28 ಹಳ್ಳಿಗಳು, ಈ ಸಮಸ್ಯೆ ಬಹಳಷ್ಟಿದೆ ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು ಈ ಒಂದು ಪರಿಸ್ಥಿತಿ, ಆರೋಗ್ಯದ ಪರಿಸ್ಥಿತಿ ಕೂಡ ಆ ಕುಡಿಯುವ ನೀರಿನಿಂದ ಬಹಳಷ್ಟು ಹದಗೆಟ್ಟಿದೆ. ದಯಮಾಡಿ ಏನಪ್ಪಾ ಅಂದ್ರೆ ಆರೋಗ್ಯ ಪರಿಸ್ಥಿತಿಯಲ್ಲಿ ಅಂದ್ರೆ ಅಲ್ಲಿ PSCಗಳು ಹೆಚ್ಚಿಗೆ ಏನಪ್ಪಾ ಅಂದ್ರೆ ಆಗ್ಬೇಕಾದ್ರೆ MSK ಬಿಲ್ ಲೇಬರ್ ಏರಿಯಾ ಅಲ್ಲಿಂದ ಏನಪ್ಪಾ ಅಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ 10 ಕಿಲೋಮೀಟರ್. ಸಿಟಿಯಲ್ಲಿ ಅಧ್ಯಕ್ಷರೇ ಪೂರ ಏನಪ್ಪಾ ಅಂದ್ರೆ ಬಹಳಷ್ಟು ಲೇಬರ್ ಏರಿಯಾ ಅಲ್ಲಿ ಅವಶ್ಯಕತೆ ಇದೆ. ಪಟ್ಟಣ ಹೋಬಳಿ ಅಂತ ಹೇಳಿ 28 ಹಳ್ಳಿಯಲ್ಲಿ ಆಸ್ಪತ್ರೆಗಳಿಲ್ಲ, ಹಾಸ್ಟೆಲ್ಗಳಿಲ್ಲ, ವಿದ್ಯುತ್ ಶಕ್ತಿ ಕೊರತೆ ಇದೆ. ಇವೆಲ್ಲ ಏನಪ್ಪಾ ಅಂದ್ರೆ ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ. ಇನ್ನೊಂದು ಮಹಾನಗರ ಪಾಲಿಕೆಯನ್ನು ಕಲಬುರಗಿ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ. ಅದರಿಂದ ಹಳ್ಳಿಗಳೇನಪ್ಪಾ ಅಂದ್ರೆ ಕೆಲ ಮಹಾನಗರ ಪಾಲಿಕೆ ಒಳಗಡೆ ಬಂದಿವಿ. ಇತ್ತ ಕಡೆ ಪಂಚಾಯತಿಗೆ ಕೂಡ ಸೇರ್ತಾ ಇಲ್ಲ, ಮಹಾನಗರ ಪಾಲಿಕೆ ಕೂಡ ಸೇರ್ತಾ ಇಲ್ಲ. ಇದರಿಂದ ತೊಂದರೆ ಆಗಿದೆ. ಅದನ್ನ ಮಹಾನಗರ ಪಾಲಿಕೆಯ ಒಳಗಡೆ ತೆಗೆದುಕೊಂಡು ಅದಕ್ಕೆ ಡೆವಲಪ್ಮೆಂಟ್ ಮಾಡತಕ್ಕಂಥ ಕೆಲಸ ಆಗಬೇಕು. ಈ ನಂಜುಂಡಪ್ಪ ವರದಿ ಬಗ್ಗೆ ಹೇಳಿದ್ದೀನಿ ನಾನು. ಈಗ ತಾವು ದಯಮಾಡಿ ಜಾರಿಗೆ ತಂದು ನಮಗೆ ಹೆಚ್ಚಿನ ಅನುದಾನ ಸಿಗ್ತಕ್ಕಂಥದ್ದು. ಇನ್ನ ನಮ್ಮ ತೊಗರಿ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ ಬಹಳ ಇಂಪಾರ್ಟೆಂಟ್. ತೊಗರಿ ನೆಟ್ಟೆ ರೋಗ, ಕಾಂಡ ಮುಚ್ಚೆ ರೋಗ ಏನಪ್ಪಾ ಅಂದ್ರೆ 3 ಲಕ್ಷ ಹೆಕ್ಟರ್ ಹಾಳಾಗಿದೆ ಅಧ್ಯಕ್ಷರೇ. ತಳಿ ಸಂಶೋಧನೆಗೆ ಒತ್ತು ಕೊಡುವ ಸಂಬಂಧವಾಗಿ ರೈತರು ಬಹಳಷ್ಟು ಪರೇಶಾನಾಗಿದ್ದಾರೆ. ದಯಮಾಡಿ ರೋಗ ನಿರೋಧಕ ಶಕ್ತಿ ತಳಿಗಳ ಸಂಶೋಧನೆ ಕೆಲಸ ಆಗ್ಬೇಕಾಗಿದೆ. ಏನ್ ಹೇಳ್ತಾರಿಂದ ಅಧಿಕಾರಿಗಳು, ನೀವು ಪದೇ ಪದೇ ತೊಗರಿ ಹಾಕೋದ್ರಿಂದ ನೆಟೆ ಆಗಿದೆ, ಅದನ್ನ ಹಾಕ್ಬೇಡ್ರಿ ಅಂತ ಹೇಳಿ ಅವ್ರು ಏನು ಸಂಶೋಧನೆ ಮಾಡಿ ಕೊಟ್ಟಿದ್ದಾರೆ ಅದೇ ತೊಗರಿ ಹಾಕಿದ್ರೆ 3 ಲಕ್ಷ ಹೆಕ್ಟರ್ ಹಾಳಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಇನ್ಸೂರೆನ್ಸ್ ಮಾಡಿಸಿದವರಿಗೆ ಇನ್ಸೂರೆನ್ಸ್ ಬಂದ್ರೆ ಇನ್ಸೂರೆನ್ಸ್ ಮಾಡಿಸದೇ ಇರ್ತಕ್ಕಂಥ ರೈತರ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಅವರು ಊರ್ಲ್ ಹಾಕೊಂಡು ಸಹಾಯ ಪಾಳಿ ಬಂದದ ಅಧ್ಯಕ್ಷರೇ. ದಯಮಾಡಿ ಸರ್ಕಾರ ಹೋದ್ಸಲ ಕೊಟ್ಟಿದೆ, ಇನ್ಸೂರೆನ್ಸ್ ಕೂಡ ಕೊಟ್ಟಿದೆ, ನೆಟೆ ರೋಗ ಗೊಂಡ್ರ ಪರಿಹಾರ ಕೊಟ್ಟಿದೆ. ಈ ಸಲನು ಕೂಡ 1 ಹೆಕ್ಟರ್ಗೆ ಏನಪ್ಪಾ ಅಂದ್ರೆ 25,000ದಂತೆ 1 ಎಕರೆಗೆ ಬಡವರ ಒಂದು ಏನಪ್ಪಾ ಅಂದ್ರೆ ರೈತರ ಅಕೌಂಟ್ಗೆ ಹಾಕ್ಬೇಕಂತ ಹೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ನಾನು ತೊಗರಿ ಬಗ್ಗೆ ಒಂದು ಸ್ಪೆಷಲ್ ಅನ್ಪಂದ್ ಬಜೆಟ್ ಕೊಟ್ಟು ಸಂಶೋಧನೆ ಕೇಂದ್ರಕ್ಕೆ ಹೆಚ್ಚು ಒತ್ತು ಕೊಟ್ಟು ತೊಗರಿ ಬೆಳಿಲಿಕ್ಕೆ ಏನಪ್ಪಾ ಅಂದ್ರೆ ಆದಷ್ಟು ಏನಪ್ಪಾ ಅಂದ್ರೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಇನ್ನೊಂದು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ಈ ಪಂಚಮಸಾಲಿಗಳ ಬಗ್ಗೆ ಹೋದ್ಸಲ ಬಹಳಷ್ಟು ಚರ್ಚೆ ಆಗಿದೆ. ನನ್ನೊಂದು ಕಳಕಳಿ ವಿನಂತಿ ಅಂದ್ರೆ ಪಂಚಮಸಾಲಿ ಇರ್ತಕ್ಕಂಥದ್ದು ಈ ಉತ್ತರ ಕರ್ನಾಟಕ ಈ ಭಾಗದಲ್ಲೇ ಜಾಸ್ತಿ ಇದ್ದಾರೆ. ದಯಮಾಡಿ ಅದನ್ನ ವರದಿಯನ್ನ ತರಿಸಿಕೊಂಡು ಇನ್ನೂ 10 ಜಿಲ್ಲೆಗಳಿಗೆ ವರದಿಯನ್ನ ತರಿಸಿಕೊಂಡು ಬೇಗನೆ ಏನಪ್ಪಾ ಅಂದ್ರೆ 2A ಮಾಡತಕ್ಕಂಥದ್ದು ಆಗ್ಬೇಕಂತ ಹೇಳಿ
ಬಹಳಷ್ಟು ಪಂಚಮಶಾಲೆಯ ಬಗ್ಗೆ ಮಾತನಾಡ್ತೀನಿ. ಆಯ್ತು. ಅವರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡು ಅಂತ ಹೇಳಿ ನಾನು ಸಿದ್ದು ಸವದಿ. ಇನ್ನು ನಮ್ಮ ಭಾಗದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಕ್ಷೌರಿಕರು, ಅಗಸರು, ಮಾದಿಗರು, ಸಮಗಾರರು, ಕುಂಬಾರರು, ಕಂಬಾರರು, ಮಾದಿಗ, ಲಂಬಾಣಿ ಏನು ಇವತ್ತು ನಿಗಮಗಳು ಮಾಡಿದ್ದೇವೆ, ಅದಕ್ಕೆ ಹೆಚ್ಚಿನ ಹಣ ಕೊಟ್ಟು ಏನಪ್ಪ ಅಂದ್ರೆ ಅವರ ಉದ್ಧಾರಕ್ಕಾಗಿ ಏನಪ್ಪ ಅಂದ್ರೆ ಏನಾದರೂ ಕ್ರಮ ಕೈಕೊಂಡು ಹೆಚ್ಚಿನ ಮನೆಗಳನ್ನ ಕೊಡ್ತಕ್ಕಂಥ ಕೆಲಸ ಕೂಡ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ಬಹಳ ಕಳಕಳಿಯಿಂದ ಏನಪ್ಪ ಅಂದ್ರೆ ನಾನು ವಿನಂತಿ ಮಾಡ್ಕೋತೇನೆ. ಮತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರೇ, ನಾನು 6 ಸಲ ಚರ್ಚೆ ಮಾಡಿದ್ದೀನಿ. ಹೌದು, ಭೀಮಾ ನದಿಗೆ ಡೈವರ್ಟ್ ಆಗಿದೆ ಭೀಮಾ ನದಿ. ಆ ಭೀಮಾ ನದಿ ಬಗ್ಗೆ ಇವತ್ತು ಏನಾದ್ರೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ನಮ್ಮ ಭೀಮಾ ನದಿ ನೀರಿನ ಪಾಲನ ಬರ್ತಕ್ಕಂಥದ್ದು ಆಗ್ಬೇಕು. ಇದು ಆಗ್ಲೇಬೇಕು ಅಧ್ಯಕ್ಷರು. ಇಲ್ಲೇ ಹೋದ್ರೆ ಆ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ದನಗಳು ಕೂಡ ಕುಡಿಲಿಕ್ಕೆ ಆಗ್ತಾ ಇಲ್ಲ ನೀರು, ಮನುಷ್ಯರಂತೂ ಕುಡಿಲಿಕ್ಕೆ ಸಾಧ್ಯನೇ ಇಲ್ಲ, ಮೈ ಮೇಲೆ ಬಿಟ್ಕೊಂಡು ಗುಳ್ಳಿ ಆಗ್ತಾವ. ದಯಮಾಡಿ ಅದರ ಬಗ್ಗೆ ಕಳಕಳಿನ ವಿನಂತಿ ಮಾಡಿಕೊಳ್ತೇನೆ. ಅದನ್ನ ಒಂದು ಕೆಲಸ ಆಗ್ಬೇಕಂತ ತಮ್ಮ ಮೂಲಕ ತಮ್ಮ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ವಂಚಿ ನಾನು ಮಾತು ಮುಗಿಸ್ತೇನೆ ಅಧ್ಯಕ್ಷರೇ. ಸಿದ್ದು ಸವದಿನ ಶ್ರೀನಿವಾಸ್ ಮಾನೆ. ಅಧ್ಯಕ್ಷರೇ ಧನ್ಯವಾದಗಳು. ಅಥವಾ ನೆಕ್ಸ್ಟ್ ನೇಮಿರಾಜ್ ನಾಯ್ಕ್. ಉತ್ತರ ಕರ್ನಾಟಕ ಭೀಕರ ಸಮಸ್ಯೆ ಅಂದ್ರೆ ಮಾನ್ಯ ಅಧ್ಯಕ್ಷರೇ ಅಲ್ಲ ಮತ್ತೆ ನೀವು